ಚಿಂತಾಮಣಿಯಲ್ಲಿ ನಿಂತಿದ್ದ ದ್ವಿಚಕ್ರ ವಾಹನಕ್ಕೆ ಕಾರು ಡಿಕ್ಕಿ ಹೊಡೆದು ಒಬ್ಬನು ಮೃತಪಟ್ಟಿದ್ದು ಮತ್ತೊಬ್ಬನಿಗೆ ಗಾಯಗಳಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಸಹೊಡಿಯ ಗ್ರಾಮದಲ್ಲಿ ನಡೆದಿದೆ. ಮೃತಪಟ್ಟಂತಹ ವ್ಯಕ್ತಿಯನ್ನ ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೌಡನಹಳ್ಳಿ ಗ್ರಾಮದ 24 ವರ್ಷದ ವಿಜಯ್ ಅಂತ ಗುರುತಿಸಲಾಗಿದ್ದು, ಗಾಯಗೊಂಡ ವ್ಯಕ್ತಿಯನ್ನ 23 ವರ್ಷದ ಅಜಯ್ ಅಂತ ಹೇಳಲಾಗ್ತಾ ಇದೆ. ಇವರಿಬ್ಬರು ಕೆಲಸದ ನಿಮಿತ್ತ ಚೇಳೂರು ಕಡೆ ಹೋಗಿದ್ದು ಬರುತ್ತಿದ್ದ ವೇಳೆ ಹೊಸಹೊಡಿಯ ಬಳಿ ತಮ್ಮ ದ್ವಿಚಕ್ರ ವಾಹನವನ್ನ ನಿಲ್ಲಿಸಿದ್ದ ವೇಳೆ ಜೋರಾಗಿ ಬಂದ ಕಾರು ಡಿಕ್ಕಿ ಹೊಡೆದು ವಿಜಯ್ ಮೃತಪಟ್ಟಿದ್ದಾರೆ. ಹಾಗೂ ಅಜಯ್ಗೆ ಗಾಯಗಳಾಗಿದ್ದು, ಗಾಯಗೊಂಡಂತಹ ಅಜಯ್ಗೆ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಮೃತಪಟ್ಟ ವಿಜಯ್ನನ್ನ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗೆ ದಾಖಲಿಸಿ ಚೇಳೂರು ಪೊಲೀಸರು ಇಲ್ಲಿಗೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನಮ್ಮದು ಗೌಡನಹಳ್ಳಿ ಕೆಂಚಾನಹಳ್ಳಿ ಪಕ್ಕ ಗೌಡನಹಳ್ಳಿ ಅಂತ ನಮ್ಮದು. ನನ್ನ ತಮ್ಮ ಚೇಳೂರಿಗೆ ಆಚೆ ಇನ್ನು ಎಲ್ಲೋ ಯಾರು ತಿರೋಗಿದ್ರು ಮಣ್ಣು ಹೋಗಿದ್ದ. ಬರುವಾಗ ಪಲ್ಲಿ ಅಂತ ಒಂದು ಊರ ಹತ್ರ ಯಾರೋ ಒಂದು ಫುಲ್ ಡ್ರಿಂಕ್ ಮಾಡಿ ಇನೋವಾ ಕಾರಿಂದ ಇದು ಡ್ಯಾಶ್ ಮಾಡಿದ್ದಾನೆ. ನನ್ನ ತಮ್ಮ ತೀರೋಗಿದ್ದಾನೆ. ಅದು ನ್ಯಾಯ ಕೊಡಿಸಿ ಸರ್ ನೀವು. ಅವ್ರ ಅವರಿಂದನೇ ನಮ್ಮ ಜೀವನ ನಡೀತಾ ಇತ್ತು. ಚಿಕ್ಕ ಮಗು ಇದೆ ಪಾಪ. 3 ಹೆಣ್ಮಕ್ಳಿದ್ದಾರೆ. ನಮ್ಮ ತಂದೆಯವ್ರು ಯಾರೂ ಇಲ್ಲ. ನಾವು ಇರೋದು ಇಬ್ಬರು 3 ಹೆಣ್ಮಕ್ಳು, ನಾವು ಇಬ್ಬರು ಅಂತಂಬಿಟ್ಟಿದ್ವಿ. ನಾವೊಬ್ಬನು ಅವನೇ ಎಲ್ಲ ನೋಡ್ಕೊತಾ ಇದ್ದಿದ್ದು. ಅವನೇ ತಿರ್ಕೊಂಡ್ಬಿಟ್ಟಿದ್ದಾನೆ. ನೀವೇ ಏನೋ ನ್ಯಾಯ ಕೊಡಿಸಿ ಸರ್. ಅದೇ ಚೇಳೂರು ಪೊಲೀಸ್ ಸ್ಟೇಷನ್ ಅವರಿಗೆ ಇನ್ಫಾರ್ಮ್ ಮಾಡಿದ್ದೀವಿ. ಅವರೇನು ಎಲ್ಲ ಇನ್ಫಾರ್ಮ್ ಮಾತಾಡಿದ್ದಾರೆ. ಅವರು ನಮಗೆ ನ್ಯಾಯ ಕೊಡಿಸಿ. ಚೇಳೂರು ಪೊಲೀಸ್ ಸ್ಟೇಷನ್ ವತಿಯಿಂದ ನಮಗೆ ನ್ಯಾಯ ಕೊಡಿಸ್ತೀವಂತ ಭರವಸೆ ಕೊಟ್ಟಿದ್ದಾರೆ. ಅದೇನೋ ನ್ಯಾಯ ಕೊಡಿಸಿ. ఎవరో కారు వచ్చి అనగానే బుక్ చేసింది. నా బిడ్డ చచ్చిపోయినాడు. వాడిని కానీ సమయం పొత్తుతానింది. వాడే చచ్చిపోయినాడు. మాకు ఆధారం ఏంది? మాకు ఎంబడేసి చూపిస్తాను. వాడిని కానీ మేము బతుకుతానింది. వాడే లేనాడని చెప్పేసాను.